ಇನ್ನು ತುಮಕೂರು ಜಿಲ್ಲೆಯಲ್ಲಂತೂ ಬಿಟ್ಟು ಬಿಡದೆ ಮಳೆ ಕಾಡ್ತಾ ಇದೆ. ಮಳೆ ದೀಪಾವಳಿ ಸಂದರ್ಭದಲ್ಲೂ ಕೂಡ ಹಲವಾರು ಜಿಲ್ಲೆಗಳಲ್ಲಾಗಿದೆ. ಯೆಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ. ತೊರೆಹಳ್ಳಿ ಗುಬ್ಬಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಜಲಾವೃತವಾಗಿಬಿಟ್ಟಿದೆ. ಆಮೇಲೆ ರಸ್ತೆ ದಾಟುವ ವೇಳೆ ಕಾರೊಂದು ಕೊಚ್ಚಿ ಹೋಗಿದೆ. ಕಾರ್ನಲ್ಲಿದ್ದ ಮಂಜುನಾಥ್ ಅನ್ನೋರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಮೇಲೆ ಈಜ್ಕೊಂಡೇನೋ ಪ್ರಾಣ ಉಳಿಸ್ಕೊಂಡಿದ್ದಾರೆ ಕಾರ್ ಚಾಲಕ. ನೀರಿನಿಂದ ಕಾರನ್ನು ಹೊರ ತೆಗೆಯೋದಕ್ಕೆ ಸ್ಥಳೀಯರು ಹರಸಾಹಸವನ್ನು ಪಟ್ಟಿದ್ದಾರೆ. ಅಂದರೆ ಕಾರೊಂದು ಕೊಚ್ಕೊಂಡು ಹೋಗುತ್ತೆ ಅಂದರೆ ಅಲ್ಲಿಗೆ ಮಳೆಯ ಪ್ರಮಾಣ ಎಷ್ಟಿತ್ತು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಆ ಪರಿಪ್ರಮಾಣದಲ್ಲಿ ರಸ್ತೆಯಲ್ಲಿ ನೀರು ಜಲಾವೃತವಾಗಿದೆ. ತೊರೆಹಳ್ಳಿ ಗುಬ್ಬಿ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದೆ. ನೋಡಿ, ಭಾರಿ ಪ್ರಮಾಣದ ಮಳೆ ನೀರು ನೋಡಿ ಹೆಂಗೆ ಹರಿತಾ ಇದೆ. ನೋಡಿ ನೀರು ಕಾರೊಂದು ಕೊಚ್ಚೋಗಿದೆ. ಪಾಪ ಸ್ಥಳೀಯರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಕಾರ್ ಸತ್ತಾಗಿರೋದು ನೋಡಿ ಅಲ್ಲಿ. ಬಟ್ ಡ್ರೈವರ್ ಪುಣ್ಯಕ್ಕೆ ಬಚಾವಾಗಿದೆ. ಆತ ಹೆಂಗೋ ಡ್ರೈವರು ಕಿಟಕಿಯಿಂದ ಕೆಳಗಿಳಿದು, ಡೋರು ತೆಗಿಯೋಕ್ಕಾಗಲ್ಲ, ನೀರು ನುಗ್ಬಿಡುತ್ತೆ ಒಳಗಡೆಗೆ. ಕಿಟಕಿಯಿಂದ ಹೆಂಗೋ ಇಳಿದು ಈಜ್ಕೊಂಡು ಹೆಂಗೋ ದಾಟ್ಕೊಂಡು ಬಂದಿರೋದು. ಇಲ್ಲಿ ನೋಡಿ, ಈ ಕಡೆ ರೈಟ್ ಸೈಡ್ ವಿಂಡೋದಲ್ಲಿ ಎರಡೂ ಕಡೆ ಕಾಣಿಸ್ತಾ ಇದೆ. ಆ ಕಾರನ್ನು ಎಳೆಯೋದಕ್ಕೆ ಈಗ ಪ್ರಯತ್ನ ಪಟ್ಟಿದ್ದಾರೆ ಸ್ಥಳೀಯರೆಲ್ಲರೂ ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಂಜುನಾಥ್ ಅವರಿಂದ ಪಡೆಯೋಣ. ಮಂಜುನಾಥ್, ಕೇವಲ ಈ ಭಾಗದಲ್ಲಿ ಮಾತ್ರ ಈ ಪರಿಪ್ರಮಾಣದ ಮಳೆಯಾಗಿದೆಯಾ? ಜಿಲ್ಲೆಯಾದ್ಯಂತ ಆಗಿದೆಯಾ? ಅನಾಹುತಗಳ ಬಗ್ಗೆ ಏನಿದೆ ಮಾಹಿತಿ? ನಿನ್ನೆ ರಾತ್ರಿಯಿಂದಲೂ ಕೂಡ ತುಮಕೂರು ನಗರ ಮತ್ತು ತುಮಕೂರು ತಾಲೂಕು ಬಿಟ್ಟು ಬೇರೆ ತಾಲೂಕುಗಳಲ್ಲಿ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಗುಡುಗು ಸಹಿತ ಮಳೆ ಆಗ್ತಾ ಇದೆ. ಕೆಲವೊಂದು ಕಡೆ ಮರಗಳು ಕೂಡ ನೆಲಕ್ಕೆ ಉರುಳಿರುವಂತದ್ದು. ಸೊ ಇದರಿಂದ ತುಂಬಾ ಜನ ರೈತರಿಗೆ ಮತ್ತೆ ವಾಹನ ಸವಾರರು ಕೂಡ ತೊಂದರೆ ಆಗ್ತಾ ಇರುವಂತದ್ದು. ಈ ನಡುವೆ ಗುಬ್ಬಿ ತಾಲೂಕಿನಲ್ಲಿ ವಿಪರೀತವಾಗಿ ಒಂದು ಮಳೆ ಬಿದ್ದಿರುವಂತ ಕಾರಣಾಗಿ ಎಲ್ಲಾ ಕಡೆನೂ ಕೂಡ ಹಳ್ಳ ಕೊಳ್ಳಗಳು ತುಂಬಿ ತುಳುಕ್ತಾ ಇದೆ. ಮತ್ತೆ ಕೆರೆಗಳು ಕೂಡ ಕೋಡಿ ಬಿದ್ದಿರುವಂತದ್ದು. ಇದೇ ಸಂದರ್ಭದಲ್ಲಿ ಗುಬ್ಬಿಯಲ್ಲಿ ಒಂದು ಕಾರು ಕೂಡ ಏನು ನೀರಿನಲ್ಲಿ ಮುಳುಗಿ ಅಪಘಾತ ಅಂದ್ರೆ ಅವಘಡ ಸಂಭವಿಸುವಂತದ್ದು ಸ್ವಲ್ಪ ಮಾತ್ರಕ್ಕೆ ತಪ್ಪಿರುವಂತದ್ದು. ಚಾಲಕ ಪ್ರಾಣಾಪಾಯದಿಂದ ಕೂಡ ಪಾರಾಗಿರುವಂತದ್ದು. ಹಾಗೆ ಈಗ ಅಲ್ಲಿಯ ಸ್ಥಳೀಯರು ಆ ಕಾರನ್ನು ಎತ್ತುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ತುಮಕೂರು ಜಿಲ್ಲೆ ಕೇವಲ ಗುಬ್ಬಿ ಮಾತ್ರವಲ್ಲ, ಇದು ಪಾವಗಡ ಸೇರಿದಂತೆ ಪಾವಗಡನೂ ಕೂಡ ತಿಪ್ಟೂರು ಮತ್ತೆ ತುರುವೇಕೆರೆ ಭಾಗದಲ್ಲೂ ಕೂಡ ಇದೇ ರೀತಿ ಯಥೇಚ್ಛವಾಗಿ ಮಳೆ ಆಗಿರುವುದಂತೂ ಅದರ ಪರಿಣಾಮ ಬೇರೆ ಬೇರೆ ರೀತಿಯ ತೊಂದರೆಗಳು ಕೂಡ ಉಂಟಾಗ್ತಾ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ತುಮಕೂರು ಅಂತಾನೆ ಇಲ್ಲ, ಹಲವಾರು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆಯವರು ಯೆಲ್ಲೋ ಅಲರ್ಟ್ ಕೊಟ್ಟಿದ್ದರು. ಅದರ ಪ್ರಕಾರನೇ ಈಗ ಮಳೆ ಆಗ್ತಾ ಇದೆ.